ಅವರೇ, ಕೆಲ್ಸದ ಸಮಯದಲ್ಲಿ ಫೋನ್ ಮಾಡಿದೀರಾ, ಏನ್ ವಿಷಯ? ಏನ್ ಸೂಪರ್ವೈಸರ್ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಮನೇಲಿ? ಅಲ್ಲೂ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀರಾ? ನಾನಿವತ್ತು ಸೂಪರ್ವೈಸರ್ ಅಲ್ಲ, ಬರೀ ಮೈನಾ ಅಷ್ಟೇ. ಅಂದ್ರೆ ಸೂಪರ್ವೈಸರ್ ಕೆಲ್ಸಕ್ಕೆ ರಜಾ ಹಾಕಿ ಮನೇಲಿ ಸೊಸೆ ಆಗ್ಬಿಟ್ರಲ್ವಾ, ಅದಕ್ಕೆ. ಹಲೋ, ಜಾಸ್ತಿ ಫೀಲ್ ಮಾಡ್ಕೋಬೇಡಿ. ಅದ್ ಸರಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ತುಂಬಾ ಕೆಲ್ಸ ಅಂತ ಹೇಳ್ತಿದ್ರಿ? ಇದ್ದಿದ್ ಕೆಲ್ಸ ಎಲ್ಲ ಮಾಡ್ ಮುಗಿಸ್ಬಿಟ್ಟೆ. ಇನ್ನೇನ್ ಕೆಲ್ಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದೀನಿ. ಅಲ್ಲ, ಇಷ್ಟು ಬೇಗ ಕೆಲ್ಸ ಎಲ್ಲ ಮುಗಿಸ್ಬಿಟ್ರಾ? ಸುಳ್ಳು ಹೇಳ್ಬಿಡಿ. ಅದ್ ಹೇಗೆ ಅಷ್ಟೊಂದ್ ಕೆಲ್ಸ ಮುಗ್ದು ಹೋಗುತ್ತೆ? ಅದ್ ಎಷ್ಟೋ ಕೆಲ್ಸ ಇತ್ತು ಧ್ರುವ ಅವ್ರೆ, ಅದ್ ಬೇಗನೆ ಮುಗಿಸ್ದೆ. ಅದ್ ಸರಿ, ನಮ್ಮಮ್ಮ ಮತ್ತೆ ತುಳಸಿ ಏನ್ ಮಾಡ್ತಾ ಇದಾರೆ? ನಿಮ್ ಹತ್ರ ಏನಾದ್ರು ಬಂದ್ ಮಾತಾಡಿದ್ರ? ನಿಮ್ಗೇನಾದ್ರೂ ಸಮಸ್ಯೆ ಆಯ್ತಾ? ಏನು ಸಮಸ್ಯೆ ಇಲ್ಲ ತಾನೆ? ಹೇಳಿ ಮೈನಾ ಅವ್ರೆ, ಏನು ಸಮಸ್ಯೆ ಇಲ್ಲ ತಾನೆ? ಯಾಕೆ ಈ ತರ ಕೇಳ್ತಿದ್ದೀರಾ? ಅವ್ರ ಪಾಡಿಗವ್ರವ್ರೆ, ನಾನು ನನ್ ಪಾಡಿ ಕೆಲ್ಸ ಮಾಡ್ಕೊಂಡಿವ್ನಿ. ಅದ್ ಸರಿ, ಏನು ಪ್ರೊಡಕ್ಷನ್ ಹೆಡ್ ಸಾಹೇಬ್ರು ಪ್ರಿಯಾಗ್ ಫೋನ್ ಮಾಡ್ಬಿಟ್ಟಿದ್ದೀರಾ? ನಿಮಗ್ ಕೆಲ್ಸ ಇಲ್ವಾ? ಕೆಲ್ಸ ಏನೋ ಇದೆ, ಆದ್ರೆ ಮಾಡೋದಕ್ಕೆ ಮನ್ಸೇ ಬರ್ತಿಲ್ಲ. ನಿಮ್ಮನ್ನ ಮನೇಲಿ ಬಿಟ್ಟು ಬಂದಾಗಿಂದ ನೀವೇನ್ ಮಾಡ್ತಿದ್ದೀರೋ, ನಾನ್ ಯಾವಾಗ ಮನೆಗ್ ಬಂದ್ಬಿಡ್ತೀನೋ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಗಾರ್ಮೆಂಟ್ಸ್ ಅಲ್ಲಿರೋ ಎಲ್ರಿಗೂ ನೀವು ಮನೆಗ್ ಬಂದಿರೋದಕ್ಕೆ ಸ್ವೀಟ್ ಹಂಚ್ತೆ. ಪುಷ್ಪಕ್ ಸರ್ಗೂ ಸ್ವೀಟ್ ಕೊಟ್ಟೆ, ಎಲ್ರೂ ಖುಷಿ ಪಟ್ರು. ಸ್ವೀಟ್ ಕೊಟ್ರಾ? ನನ್ಗೆ ವಿಷಯ ಯಾಕೆ ಹೇಳಿಲ್ಲ? ನನಗೆ ಆಕ್ಚುಲಿ ಮನೇಲೇನು ಪ್ಲಾನ್ಸ್ ಇರ್ಲಿಲ್ಲ, ಆದ್ರೆ ಆನ್ ದ ವೇ ಬರ್ತಾ ಸ್ವೀಟ್ ಅಂಗಡಿ ನೋಡ್ದೆ. ಇದು ಒಂದು ಒಳ್ಳೆ ವಿಚಾರ ಅಲ್ವಾ, ಅದಕ್ಕೆ ಎಲ್ರಿಗೂ ಸಿಹಿ ಹಂಚೋಣ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಮತ್ತೆ ಪುಷ್ಪಕ್ ಸರ್ಗೆ ನೀವಿವತ್ತು ಒಂದಿನ ರಜಾ ಹಾಕಿದೀರಾ ಅಂತ ಹೇಳ್ದೆ. ಅವರು ಒಂದಿನ ಅಲ್ಲಾದ್ರುವ ಮೈನಾ ಬೇಕಾದ್ರೆ ಒಂದ್ ವಾರ ರಜಾ ಹಾಕ್ಲಿ ಅಂತ ಹೇಳಿದ್ರು. ತುಂಬಾ ಸಂತೋಷ ಪಟ್ರು. ಅಯ್ಯಯ್ಯೋ, ಬೇಡ ಬೇಡ ಬೇಡ, ಆಗ ಎಲ್ಗೋ ಹೋದಾಗ್ಲೇ ರಜಾ ಹಾಕ್ಬಿಟ್ಟಿವ್ನಿ. ಈಗ ನನ್ ಕೆಲ್ಸಕ್ ಬರ್ತೀನಿ, ಮತ್ತೆ ರಜಾ ಹಾಕೋದೆಲ್ಲ ಏನು ಬೇಡ, ಕೆಲ್ಸ ಜಾಸ್ತಿ ಐತೆ. ಸರಿ ಮೈನಾ ಅವ್ರೆ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಈಗ ನೀವು ಆರಾಮಾಗಿ ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಸರಿ ಧ್ರುವ ಅವ್ರೆ. ಸರಿ, ಫೋನ್ ಇಡ್ಲಾ? ಅಯ್ಯಯ್ಯೋ, ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟೈತಲ್ಲ. ಅಪ್ಪ, ಮೈನಾ ಅವರು ಮನೇಲಿ ಸಂತೋಷವಾಗಿದ್ದಾರೆ, ನನ್ಗೆ ಖುಷಿ ಆಗ್ತಿದೆ. ಏನ್ ಮೈನಾ, ಎಲ್ಲ ಬಟ್ಟೆ ಒಗದ್ಬಿಟ್ಯಾ? ಇನ್ನೇನ್ ಮುಗೀತು. ಸರಿ, ಎಲ್ಲ ಬಟ್ಟೆನೂ ಮೇಲ್ ಟೆರೆಸ್ ಮೇಲೆ ಬಿಸಿಲಲ್ಲಿ ಒಣಗಾಕ್ಬಿಡು, ಅವಾಗ್ಲೇ ಅತ್ತೆಗೆ ಇಷ್ಟ ಆಗೋದು. ಸರಿ.
ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅನಿಸ್ತೈತೆ. ಈ ಮನೇಲಿಂತ ಕೆಲಸ ಮಾಡೋದು ತುಳಸಿ ಒಬ್ಳೆ. ನನಗೆ ಕಷ್ಟ ಕೊಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದಾಳೆ. ತುಳಸಿ, ಈ ವಿಷಯ ಏನಾದ್ರೂ ಧ್ರುವ ಅವ್ರಿಗೆ ಹೇಳಿದ್ರೆ ಅವ್ರದ್ದು ನಿನ್ ಮೇಲೆ ಕೋಪ ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಿನ್ನ ಮನೆಯಿಂದ ಹೊರಗೆ ಹಾಕ್ಬೋದು. ಅತ್ತೆಗಿನ್ನೂ ಕೋಪ ಜಾಸ್ತಿ ಆಗ್ಬೋದು. ಇರ್ಲಿ, ಇನ್ 1 ತಿಂಗಳು ತಾನೆ, ಸಹಿಸ್ಕೋತೀನಿ. ಅತ್ತೆ, ಅವಾಗಿಂದ ಫೋನ್ ರಿಂಗ್ ಆಗ್ತಾ ಇದೆ. ಪಿಕ್ ಮಾಡಿ ಮಾತಾಡೋದಲ್ವಾ? ಇದು ಮೈನೂನ್ ಫೋನ್. ನಾನ್ಯಾಕೆ ಮಾತಾಡ್ಲಿ? ಏನತ್ತೆ ನೀವಿಷ್ಟು ಒಳ್ಳೆಯವರಾಗಿರೋದಕ್ಕೆ ಎಲ್ರೂ ನಿಮ್ಮನ್ನ ಯಾಮಾರಿಸ್ತಾ ಇರೋದು. ನೀವು ಮಾತಾಡ್ಬೇಕತ್ತೆ, ಮಾತಾಡ್ಲೇಬೇಕು. ನೀವು ಮಾತಾಡಿದ್ರೇನೆ ಇಲ್ಲಿ ನಡೀತಿರೋ ಸಮಸ್ಯೆಗೆಲ್ಲ ಒಂದು ಪರಿಹಾರ ಅಂತ ಸಿಗೋದು. ತಗೊಳ್ಳಿ ಅತ್ತೆ. ಅವ್ರು ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಅಲ್ಲ, ಫೋನ್ ಎತ್ ಮಾತಾಡಿಯತ್ತೆ. ಅವ್ರ ಮಗಳು ಮನೆಗ್ ಬರೋದಕ್ಕೆ ಪೊಲೀಸು, ಲಾಯರು ಅಂತ ಎಲ್ಲ ಕಳಿಸ್ಬಿಟ್ಟು ಇವಾಗ ಮಗಳು ಹೇಗಿದ್ದಾಳೆ ಅಂತ